ತನ್ನ ತಂದೆಯೊಂದಿಗೆ ವಾಸಿಸುತ್ತಿದ್ದ ಲಿನ್ ಎಂಬ ಅತ್ಯಂತ ಬುದ್ಧಿವಂತ ಹುಡುಗಿಯೊಂದಿಗೆ ಕಥೆಯು ಪ್ರಾರಂಭವಾಗುತ್ತದೆ. ಅವನು ತನ್ನ ಸಣ್ಣ ಆದಾಯದಿಂದ ಜೀವನೋಪಾಯವನ್ನು ಸಂಪಾದಿಸುತ್ತಿದ್ದನು, ಆದರೆ ಲಿನ್ ಅವಳು ಬಯಸಲಿಲ್ಲ. ಇದು ಅವಳ ತಂದೆಯ ಮೇಲೆ ಶುಲ್ಕದ ಹೊರೆಯನ್ನು ಹೆಚ್ಚಿಸುವ ಕಾರಣ ಲಿನ್ ತನ್ನ ಮನಸ್ಸಿನಲ್ಲಿರುವ ದೊಡ್ಡ ಗಣಿತದ ಸಮಸ್ಯೆಗಳನ್ನು ಪರಿಹರಿಸಬಲ್ಲನೆಂದು ಪ್ರಾಂಶುಪಾಲರಿಗೆ ತಿಳಿದಾಗ ಅವರು ಲಿನ್ನಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದರು. ನಂತರ ಲಿನ್ ಗ್ರೇವ್ ಎಂಬ ಶ್ರೀಮಂತ ಹುಡುಗಿಯನ್ನು ಭೇಟಿಯಾದರು. ಶೀಘ್ರದಲ್ಲೇ ಅವರಿಬ್ಬರು ಒಳ್ಳೆಯ ಸ್ನೇಹಿತರಾದರು. ಆದರೆ ಒಂದು ದಿನ ಶಾಲೆಯಲ್ಲಿ ಹೊಸ ನಿಯಮವು ಬಂದಿತು. ಅದರ ಪ್ರಕಾರ ಎಲ್ಲರೂ 60 ಅಂಕಗಳನ್ನು ಪಡೆಯಬೇಕು, ಅನುತ್ತೀರ್ಣರಾಗಲು ಬಯಸುತ್ತಾರೆ. ಆದ್ದರಿಂದ ಅವಳು ಲಿನ್ ಅನ್ನು ತನ್ನ ಶಿಕ್ಷಕಿಯಾಗಲು ಕೇಳಿದಳು ಮತ್ತು ಪರೀಕ್ಷೆಯ ದಿನ ಬಂದಾಗ ಲಿನ್ ಇದನ್ನು ಗ್ರೇಸ್ಗೆ ನೆನಪಿಸಿದಳು. ನಾವು ಎಲ್ಲಾ ಪ್ರಶ್ನೆಗಳನ್ನು ಮಾಡಿದ್ದೇವೆ. ಆದರೆ ಗ್ರೇಸ್ ಎಲ್ಲಾ ಪ್ರಶ್ನೆಗಳನ್ನು ತ್ವರಿತವಾಗಿ ಪರಿಹರಿಸಿದರು. ಆದರೆ ಗ್ರೇಸ್ ಬಗ್ಗೆ ಅವಳು ಇನ್ನೂ ಚಿಂತಿಸುತ್ತಿದ್ದಳು. ಗ್ರೇಸ್ಗೆ ಸಹಾಯ ಮಾಡಲು ಲಿನ್ ಅವರ ಏಕೈಕ ಸ್ನೇಹಿತ ಎರೇಸರ್ ಮೇಲಿನ ಪ್ರಶ್ನೆಗಳು ಮತ್ತು ಅವಳ ಶೂ ತೆಗೆದು ಅದರಲ್ಲಿ ಎರೇಸರ್ ಅನ್ನು ಇರಿಸಿದಳು. ನಂತರ ಅವಳು ತನ್ನ ಶೂ ಅನ್ನು ಗ್ರೇಸ್ ಕಡೆಗೆ ಜಾರಿದಳು ಮತ್ತು ಪ್ರತಿಯಾಗಿ ಗ್ರೇಸ್ ತನ್ನ ಶೂ ಅನ್ನು ಜಾರಿದಳು. ಆದರೆ ತಪ್ಪಾಗಿ ಅವಳು ಶೂ ತುಂಬಾ ದೂರ ಹೋದಳು. ಶೂ ಧರಿಸಿ ತನ್ನ ಪರೀಕ್ಷೆಯನ್ನು ಕೊಡಲು ಹೋದಳು. ಈ ಸಂತೋಷದಲ್ಲಿ ಗ್ರೇಸ್ 70 ಅಂಕಗಳೊಂದಿಗೆ ಉತ್ತೀರ್ಣಳಾದಳು. ಅಲ್ಲಿ ಗ್ರೇಸ್ನ ಶ್ರೀಮಂತ ಗೆಳೆಯ ಪ್ಯಾಟ್ ಕೂಡಿದ್ದನು. ಗ್ರೇಸ್ ತನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಮೇಲೆ ಅವಳ ಕೋಪದ ಬಗ್ಗೆ ಹೇಳಿದಾಗ ಅವನು ಪ್ಯಾಟ್ ಮತ್ತು ಅವನ ಎಲ್ಲಾ ಹಣವನ್ನು ಖರೀದಿಸಿದನು. ತನ್ನ ಸ್ನೇಹಿತರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಕೇಳಿದಾಗ ಲಿನ್ ಆರಂಭದಲ್ಲಿ ನಿರಾಕರಿಸಿದರು ಮತ್ತು ತನಗೆ ಹಣದ ಅಗತ್ಯವಿಲ್ಲ ಎಂದು ಹೇಳಿದರು. ಆದರೆ ವಿದ್ಯಾರ್ಥಿ ವೇತನದ ಹೊರತಾಗಿಯೂ ಲಿನ್ ಅವರ ತಂದೆ ಮನೆಗೆ ಹಿಂದಿರುಗಿದಾಗ ಅವಳು ತನ್ನ ತಂದೆಯನ್ನು ಪಾಸ್ ಮಾಡಲು ಕೇಳಿದಳು. ತನ್ನ ಪರೀಕ್ಷೆಗಳನ್ನು ನೋಡಿದಾಗ ಬಹಳಷ್ಟು ಹಣ ಹೋಗುತ್ತಿದೆ ಎಂದು ಅವಳು ಅರಿತುಕೊಂಡಳು. ನಂತರ ಅವಳು ಪಿಯಾನೋ ನುಡಿಸುವಾಗ ಅವಳು ತನ್ನ ತಂದೆಯನ್ನು ಕೇಳಿದಳು, ಹಣ. ಅವನು ಅವನನ್ನು ಏಕೆ ದೊಡ್ಡ ಶಾಲೆಗೆ ಕಳುಹಿಸಿದನು? ಲಿನ್ ತನ್ನ ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಮಾಡಬೇಕೆಂದು ಅವನು ಬಯಸಿದನು. ನಂತರ ಪಿಯಾನೋ ನುಡಿಸುವಾಗ ಅವಳು ಪ್ಯಾಟ್ನ ಪ್ರಸ್ತಾಪವನ್ನು ಸ್ವೀಕರಿಸಿದಳು. ಮರುದಿನ ಮತ್ತು ಪರೀಕ್ಷೆಯ ಸಮಯದಲ್ಲಿ ನನ್ನನ್ನು ಹೇಗೆ ಮೋಸಗೊಳಿಸಬೇಕೆಂದು ಎಲ್ಲರಿಗೂ ಕಲಿಸಿದರು. ಅದರಲ್ಲಿ ಅವರು ಎಲ್ಲಾ ಆಯ್ಕೆಗಳಿಗೆ ಪ್ರತ್ಯೇಕ ಚಿಹ್ನೆಯನ್ನು ಮಾಡಿದರು. ಲಿನ್ ಯಾವಕ್ಷರದ ಬಗ್ಗೆ ಮಾತನಾಡುತ್ತಿದ್ದಾನೆಂದು ಅವನಿಗೆ ಅರ್ಥವಾಗುವಂತೆ ಅವನು ಸಿಗ್ನಲ್ ಅನ್ನು ನೆನಪಿಸಿಕೊಳ್ಳಬೇಕಾಗಿತ್ತು. ಎಲ್ಲರೂ ಅದೇ ರೀತಿ ಪರೀಕ್ಷೆಯಲ್ಲಿ ನಕಲು ಮಾಡಲು ಪ್ರಾರಂಭಿಸಿದರು ಮತ್ತು ಅವರ ಯೋಜನೆ ಯಶಸ್ವಿಯಾಗಿದೆ ಮತ್ತು ಉಳಿದವರು ಬರೆಯಬೇಕಾಯಿತು. ಉತ್ತರವನ್ನು ನೋಡುವ ಮೂಲಕ ಶಿಕ್ಷಕರಿಗೆ ಅದರ ಬಗ್ಗೆ ತಿಳಿದಿರಲಿಲ್ಲ ಮತ್ತು ಅವರೆಲ್ಲರೂ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾದರು ಮತ್ತು ಶೀಘ್ರದಲ್ಲೇ ಇತರ ವಿದ್ಯಾರ್ಥಿಗಳು ಈ ಟ್ರಿಕ್ ಬಗ್ಗೆ ತಿಳಿದುಕೊಂಡರು ಮತ್ತು ಲಿನ್ ಈ ಹಣವನ್ನು ತೆಗೆದುಕೊಂಡರು. ಅದನ್ನು ಮನೆಗೆಲಸಕ್ಕೆ ಬಳಸಿದರು ಮತ್ತು ಅವರ ತಂದೆಗೆ ಹೊಸ ಅಂಗಿಯನ್ನು ಉಡುಗೊರೆಯಾಗಿ ನೀಡಿದರು. ಆದರೆ ಲಿನ್ ಇನ್ನೂ ಬುದ್ಧಿವಂತನಾಗಿದ್ದನು ಮತ್ತು ಎರಡನೆಯವನು ಈ ಮೋಸದ ಬಗ್ಗೆ ತಿಳಿದಿರಲಿಲ್ಲ. ಅವನು ಬಡ ಕುಟುಂಬದಿಂದ ಬಂದವನು ಮತ್ತು ಅವನ ತಾಯಿ ಜನರ ಬಟ್ಟೆಗಳನ್ನು ಒಗೆಯುತ್ತಿದ್ದರು ಮತ್ತು ಅವನ ಶುಲ್ಕಕ್ಕಾಗಿ ಹಣವನ್ನು ಸಂಗ್ರಹಿಸುತ್ತಿದ್ದರು. ಮತ್ತು ಲಿನ್ ಮತ್ತು ಬ್ಯಾಂಕ್ಗಳು ಸ್ನೇಹಿತರಾಗಿರಲಿಲ್ಲ, ಆದರೆ ಅವನು ಆಗಾಗ್ಗೆ ಶಾಲೆಯ ಪರವಾಗಿ ಗಣಿತ ಸ್ಪರ್ಧೆಗಳಿಗೆ ಹೋಗುತ್ತಿದ್ದನು. ಟೀನ್ ಜೀನಿಯಸ್ ಎಂಬ ಹೆಸರಿನ ಸ್ಪರ್ಧೆಯಲ್ಲಿ ಅವರು ಗೆದ್ದಾಗ ಪ್ರಾಂಶುಪಾಲರು ಅವರನ್ನು ಕರೆದು ಬೇರೆ ದೇಶಕ್ಕೆ ಓದಲು ವಿದ್ಯಾರ್ಥಿ ವೇತನದ ಪ್ರಸ್ತಾಪವಿದೆ, ಆದರೆ ಅವರಲ್ಲಿ ಒಬ್ಬರಿಗೆ ಮಾತ್ರ ಅದು ಸಿಗುತ್ತದೆ ಎಂದು ಹೇಳಿದರು. ಇದರರ್ಥ ಈಗ ಅವರು ಪರಸ್ಪರ ಪ್ರತಿಸ್ಪರ್ಧಿಯಾಗುತ್ತಾರೆ. ಇದು ಬ್ಯಾಂಕ್ ಮನೆಗೆ ಬಂದಾಗ ಯಂತ್ರವು ಕೆಟ್ಟು ಹೋಗಿರುವುದನ್ನು ಅವನು ನೋಡಿದನು ಮತ್ತು ಅವನ ತಾಯಿ ಕೈಯಿಂದ ಬಟ್ಟೆ ಒಗೆಯುವುದನ್ನು ನೋಡಿದ ತಕ್ಷಣ ಅವನು ತನ್ನ ತಾಯಿಗೆ ಸಹಾಯ ಮಾಡಲು ಪ್ರಾರಂಭಿಸಿದನು. ಒಂದು ದಿನ ಬ್ಯಾಂಕಿನ ಕ್ಲಾಸಿನಲ್ಲಿ ಓದುತ್ತಿದ್ದ ಟಾಂಗ್ ಅವನ ಬಳಿಗೆ ಬಂದು, ಬ್ಯಾಂಕ್ನವರು ಪರೀಕ್ಷೆಯಲ್ಲಿ ನಕಲು ಮಾಡಿದ್ದಾರೆ, ತನಗೆ ದುಡ್ಡು ಕೊಡುತ್ತೇನೆ ಎಂದು ಹೇಳಿದ. ಟಾಂಗ್ಗೆ ಲಿನ್ ಅನ್ನು ನೆನಪಿಸಿಕೊಳ್ಳುವುದು ಕಷ್ಟವಾಗಿತ್ತು. ಪಿಯಾನೋ ಕೋಡ್, ಆದರೆ ಬ್ಯಾಂಕಿಗೆ ಮೋಸ ಮಾಡಿ ಅವನು ಹಣವನ್ನು ಪಡೆಯಲಿಲ್ಲ. ಮತ್ತೊಂದೆಡೆ ಪರೀಕ್ಷೆಯಲ್ಲಿ ಲಿನ್ ತನ್ನ ಕೈಯಿಂದ ಎಲ್ಲರಿಗೂ ಉತ್ತರಗಳನ್ನು ಹೇಳುತ್ತಿದ್ದಳು, ಆದರೆ ಟಾಂಗ್ ಅವರಿಗೆ ನೆನಪಿಲ್ಲ. ಇದರಿಂದಾಗಿ ಅವನು ನೋಡಲಾರಂಭಿಸಿದನು. ಲಿನ್ ಅವರ ಕಾಗದ. ನಂತರ ಬ್ಯಾಂಕ್ ಅವನನ್ನು ನೋಡಿತು ಮತ್ತು ಅವನು ಕೆಳಗೆ ನೋಡಿದನು. ಬೀಳುವಂತೆ ನಟಿಸುವಾಗ ಅವನು ಟಾಂಗ್ ತನ್ನ ಕಾಗದವನ್ನು ಇಣುಕಿ ನೋಡುತ್ತಿದ್ದಾನೆ ಎಂದು ಹೇಳಿದನು. ನಂತರ ಅವನು ಶಿಕ್ಷಕರಿಗೆ ಹೇಳಿದನು, ಆದರೆ ಈ ಪತ್ರಿಕೆಯನ್ನು 2 ಸೆಟ್ಗಳಾಗಿ ವಿಂಗಡಿಸಲಾಗಿದೆ. ಆದ್ದರಿಂದ ಲಿನ್ ಮತ್ತು ಅವನ ಸ್ನೇಹಿತರು ಯಾವಾಗ ಮೋಸ ಮಾಡಲು ಅವಕಾಶವಿಲ್ಲ ಎಂದು ಹೇಳಿದರು. ಅವರು ಇದನ್ನು ಅರಿತುಕೊಂಡರು ಮತ್ತು ಲಿನ್ಗೆ ತಮ್ಮ ಸೆಟ್ ಸಂಖ್ಯೆಗಳನ್ನು ಒಂದೊಂದಾಗಿ ಹೇಳಿದರು. ಅದಕ್ಕಾಗಿಯೇ ಅವಳು ತನ್ನ ಸೆಟ್ನ ಎಲ್ಲಾ ಉತ್ತರಗಳನ್ನು ಮೊದಲು ಹೇಳಿದಳು. ಮಕ್ಕಳು ಶಿಕ್ಷಕರಿಗೆ ಕಾಗದವನ್ನು ನೀಡಲು ಹೋದಾಗ ಲಿನ್ ಅವರು ಸೆಟ್ ಬಿಯ ಟಾಂಗ್ನ ಕಾಗದವನ್ನು ತೆಗೆದುಕೊಂಡರು. ನಂತರ ಅವಳು ಉತ್ತರಗಳನ್ನು ಬರೆದಳು ಮತ್ತು ಏಕಕಾಲದಲ್ಲಿ ಬಿ ಸೆಟ್ನ ಉಳಿದವರಿಗೆ ಸಂಕೇತಗಳನ್ನು ನೀಡುತ್ತಲೇ ಇದ್ದಳು. ಈಗ ಸಮಯ ಮುಗಿಯಲಿದೆ ಮತ್ತು ಶಿಕ್ಷಕರೇ ಪಡೆದರು ಮತ್ತು ಅವರು ತಮ್ಮ ಕಾಗದವನ್ನು ತೆಗೆದುಕೊಳ್ಳಲು ಬಂದರು. ಆದರೆ ಪರೀಕ್ಷೆಯ ನಂತರ ಎಲ್ಲರೂ ತುಂಬಾ ಸಂತೋಷಪಟ್ಟರು. ಆದರೆ ಪ್ರಾಂಶುಪಾಲರು ಲಿನ್ ಮತ್ತು ಟಾಂಗ್ ಅವರನ್ನು ತಮ್ಮ ಕಚೇರಿಗೆ ಕರೆದರು. ಅವರು ಪತ್ರಿಕೆಗಳನ್ನು ಪರಿಶೀಲಿಸಿದಾಗ ಅವರು ಲಿನ್ನ ಸ್ಥಳದಲ್ಲಿ ಟಾಂಗ್ನ ಕಾಗದವನ್ನು ಕಂಡುಕೊಂಡರು ಮತ್ತು ಅವರು ಲಿನ್ನ ತಂದೆಯನ್ನು ಶಾಲೆಗೆ ಕರೆದು, ಲಿನ್ ಬುದ್ಧಿವಂತ ಹುಡುಗಿ, ಆದ್ದರಿಂದ ಅವಳನ್ನು ಶಾಲೆಯಿಂದ ಹೊರಹಾಕಲಾಗುವುದಿಲ್ಲ, ಆದರೆ ಈಗ ಅವಳ ವಿದ್ಯಾರ್ಥಿ ವೇತನ ಎಂದು ಹೇಳಿದರು.
ಇದನ್ನು ಕೇಳಿದ ಲಿನ್ ತುಂಬಾ ಕೋಪಗೊಂಡರು ಮತ್ತು ಸ್ಕಾಲರ್ಶಿಪ್ ನಂತರವೂ ನೀವು ನನ್ನ ತಂದೆಯಿಂದ ತುಂಬಾ ಹಣವನ್ನು ತೆಗೆದುಕೊಳ್ಳುತ್ತೀರಿ ಎಂದು ಹೇಳಿದರು. ಇದು ಪ್ರಾಂಶುಪಾಲರನ್ನು ಇನ್ನಷ್ಟು ಕೆರಳಿಸಿತು. ಅವಳು ಬೇರೆ ದೇಶದಲ್ಲಿ ಓದಲು ಸ್ಕಾಲರ್ಶಿಪ್ಗಾಗಿ ಪರೀಕ್ಷೆಯನ್ನು ನೀಡಲು ಸಾಧ್ಯವಿಲ್ಲ ಎಂದು ಅವಳು ಹೇಳಿದಳು. ಆದ್ದರಿಂದ ಈಗ ಈ ವಿದ್ಯಾರ್ಥಿ ವೇತನವು ನೇರವಾಗಿ ಬ್ಯಾಂಕ್ಗೆ ಹೋಗಿದೆ. ಆದರೆ ಅವಳು ಮನೆಗೆ ಹಿಂದಿರುಗಿದಾಗ ಅವಳು ಅದನ್ನು ಪಡೆಯದ ಕಾರಣ ಬ್ಯಾಂಕ್ ಅದನ್ನು ಇಷ್ಟಪಡಲಿಲ್ಲ. ಅವಳ ತಂದೆ ಅವಳನ್ನು ತುಂಬಾ ಗದರಿಸಿದನು ಮತ್ತು ಅವನು ಕೊಟ್ಟ ಅಂಗಿಯನ್ನು ತೆಗೆದನು. ಮತ್ತೊಂದೆಡೆ ಗ್ರೇಸ್ ಮತ್ತು ಪ್ಯಾಡ್ ಅವರ ಪೋಷಕರು ಇಬ್ಬರೂ ಪರೀಕ್ಷೆಯನ್ನು ತೆಗೆದುಕೊಂಡು ಬೋಸ್ಟನ್ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕೆಂದು ಬಯಸಿದ್ದರು. ಆದ್ದರಿಂದ ಗ್ರೇಸ್ ಮತ್ತೆ ಲಿನ್ ವಿಶ್ವವಿದ್ಯಾಲಯಕ್ಕೆ ಹೋದರು. ಲಿನ್ ಸಹಾಯವನ್ನು ಕೇಳಿದರು. ಆದರೆ ಗ್ರೇಸ್ ತನ್ನ ಸ್ನೇಹವನ್ನು ಪ್ರತಿಜ್ಞೆ ಮಾಡಿದಳು ಮತ್ತು ಲಿನ್ ಒಪ್ಪಿಕೊಂಡಳು. ಆದರೆ ಅವಳು ಪರೀಕ್ಷೆಯ ನಿಯಮಗಳನ್ನು ಓದಿದಾಗ ಅವಳು ಹೇಳಲು ಹೊರಟಿದ್ದಾಳೆ. ವಿವಿಧ ದೇಶಗಳ ಸಮಯವನ್ನು ತೋರಿಸುವ ಗಡಿಯಾರಗಳನ್ನು ಗಮನಿಸಿದ ನಂತರ ಗ್ರೇಸ್ ಹೊರಟು ಹೋದಳು ಮತ್ತು ಮರುದಿನ ಅವಳು ತನ್ನ ಯೋಜನೆಯನ್ನು ಗ್ರೇಸ್ ಮತ್ತು ಪ್ಯಾಟ್ಗೆ ಹೇಳಿದಳು. ಈ ಪರೀಕ್ಷೆಯು ಪ್ರಪಂಚದಾದ್ಯಂತ ನಡೆಯಲಿತ್ತು. ಅದಕ್ಕಾಗಿಯೇ ಲಿನ್ ಈ ಪರೀಕ್ಷೆಯನ್ನು 4 ಗಂಟೆಗಳ ಮೊದಲು ಆಸ್ಟ್ರೇಲಿಯಾದಲ್ಲಿ ನೀಡಲು ಯೋಜಿಸಿದಳು. ಅವಳು ಈಗ ಥೈಲ್ಯಾಂಡ್ನ ಮಕ್ಕಳಿಗೆ ಎಲ್ಲಾ ಉತ್ತರಗಳನ್ನು ಹೇಳುತ್ತಾಳೆ. ಉತ್ತರಗಳಿಗೆ ಬದಲಾಗಿ ಲಿನ್ಗೆ ಹಣವನ್ನು ನೀಡುವ ಹೆಚ್ಚಿನ ಮಕ್ಕಳನ್ನು ಹುಡುಕಿ. ಇದರಿಂದ ಅವಳು ಆಸ್ಟ್ರೇಲಿಯಾಕ್ಕೆ ಪ್ರಯಾಣಿಸುವ ವೆಚ್ಚವನ್ನು ಪೂರೈಸಬಹುದು. ಈ ಯೋಜನೆಯಲ್ಲಿ ಲಿನ್ ಎಲ್ಲಾ ಉತ್ತರಗಳನ್ನು ನೆನಪಿಟ್ಟುಕೊಳ್ಳಬೇಕು ಮತ್ತು ಪರೀಕ್ಷೆಯ ನಂತರ ಅವುಗಳನ್ನು ಕಳುಹಿಸಬೇಕು. ತುಂಬಾ ಕಡಿಮೆ, ಆದ್ದರಿಂದ ಅವಳು ಮಾತ್ರ ಮಾಡಬಹುದು. ಪರೀಕ್ಷೆಯ ಅರ್ಧ ಭಾಗವನ್ನು ಮಾತ್ರ ಅವಳು ನೆನಪಿಸಿಕೊಳ್ಳಬಲ್ಲಳು ಮತ್ತು ಅದು ಬ್ಯಾಂಕ್ ಎಂದು ಅವಳು ತಿಳಿದಿದ್ದಳು. ಆದರೆ ಬ್ಯಾಂಕ್ ಎಂದಿಗೂ ಮೋಸ ಮಾಡಲು ಒಪ್ಪುವುದಿಲ್ಲ. ಸ್ಕಾಲರ್ಶಿಪ್ಗೆ ಮುಂಚಿನ ರಾತ್ರಿ ಅವರು ತೊಳೆದ ಬಟ್ಟೆಗಳೊಂದಿಗೆ ಬ್ಯಾಂಕ್ಗೆ ಬಂದರು. ಇದ್ದಕ್ಕಿದ್ದಂತೆ ಇಬ್ಬರು ಗುಂಡಾಗಳು ಅವನನ್ನು ಸುತ್ತುವರೆದರು ಮತ್ತು ಅವರು ಅವನನ್ನು ಅನಗತ್ಯವಾಗಿ ಹೊಡೆದು ಕಸದ ರಾಶಿಯಲ್ಲಿ ಎಸೆದರು. ಮರುದಿನ ಬೆಳಿಗ್ಗೆ ನಂತರ ಅವಳು ತನ್ನ ಪರೀಕ್ಷೆಯನ್ನು ಕಳೆದುಕೊಂಡಿದ್ದಾಳೆಂದು ಅವಳು ಅರಿತುಕೊಂಡಳು. ಅವಳು ಬ್ಯಾಂಕನ್ನು ಭೇಟಿಯಾದಳು ಮತ್ತು ಹಣಕ್ಕಾಗಿ ತನ್ನ ಗುಂಪಿಗೆ ಸೇರಲು ನಿರಾಕರಿಸಿದಳು. ಆದರೆ ಈ ವ್ಯವಸ್ಥೆಯು ಬಡ ಮಕ್ಕಳಿಗೆ ಮಾತ್ರ ಎಂದು ಲಿನ್ ವಿವರಿಸಿದಳು. ಲಿನ್ಗೆ ಅನ್ಯಾಯವಾಗಿದೆ, ಅದಕ್ಕಾಗಿಯೇ ಅವರು ಸಹ ಅದೇ ರೀತಿ ಮಾಡಬೇಕು. ಬ್ಯಾಂಕ್ ಒಪ್ಪಿಕೊಂಡಿತು ಮತ್ತು ನಂತರ ಲಿನ್ ಅವರು ಆಸ್ಟ್ರೇಲಿಯಾದಲ್ಲಿ ಪರೀಕ್ಷೆಯನ್ನು ನೀಡುತ್ತಾರೆ ಮತ್ತು ಆ ಸಮಯದಲ್ಲಿ ಅವರು ತಮ್ಮ ಹಣವನ್ನು ಶೌಚಾಲಯದಲ್ಲಿ ಫ್ಲಶ್ ಮಾಡುತ್ತಾರೆ. ಅವರು ಅದನ್ನು ಮರೆಮಾಡುತ್ತಾರೆ. ಅವರು ಪರೀಕ್ಷೆಯ ವಿರಾಮದ ಸಮಯದಲ್ಲಿ ಅವರು ಶೌಚಾಲಯಕ್ಕೆ ಹೋಗಿ ಎಲ್ಲಾ ಉತ್ತರಗಳನ್ನು ಗ್ರೇಸ್ ಮತ್ತು ಪ್ಯಾಟ್ಗೆ ಕಳುಹಿಸುತ್ತಾರೆ. ಮತ್ತೊಂದೆಡೆ ಗ್ರೇಸ್ ಮತ್ತು ಪ್ಯಾಟ್ ಎಲ್ಲಾ ಉತ್ತರಗಳನ್ನು ಬಾರ್ಕೋಡ್ ಮೂಲಕ ಮುದ್ರಿಸಿ ಪೆನ್ಸಿಲ್ ಗಳಿಗೆ ಮತ್ತು ಪೇಪರ್ಗೆ ಅಂಟಿಸುತ್ತಾರೆ. ಥಾಯ್ಲೆಂಡ್ನಲ್ಲಿ ಪ್ರಾರಂಭವಾಯಿತು. ಈ ಎಲ್ಲಾ ಪೆನ್ಸಿಲ್ಗಳು ಈ ಯೋಜನೆಯ ಮೂಲಕ ಅವರ ಸ್ನೇಹಿತರನ್ನು ತಲುಪುತ್ತವೆ. ಅನೇಕ ಮಕ್ಕಳು ಅವರಿಗೆ ಮೋಸಕ್ಕಾಗಿ ಹಣವನ್ನು ನೀಡಿದರು ಮತ್ತು ಅವರು ಮಿಲಿಯನೇರ್ಗಳಾದರು. ಆದರೆ ಲಿನ್ ನಕಲಿ ಕಾಗದಗಳನ್ನು ಮುದ್ರಿಸಿ ತನ್ನ ತಂದೆಗೆ ತಿಳಿಸಿದಳು. ಅವರು ಟೀನ್ ಜೀನಿಯಸ್ ಸ್ಪರ್ಧೆಗೆ ಆಸ್ಟ್ರೇಲಿಯಾಕ್ಕೆ ಹೋಗಬೇಕು. ನಂತರ ಕೆಲವು ದಿನಗಳವರೆಗೆ ಲಿನ್ ಮತ್ತು ಬ್ಯಾಂಕ್ಗಳು ಪರೀಕ್ಷೆಗೆ ಅಭ್ಯಾಸ ಮಾಡಿದರು ಮತ್ತು ನಡುವೆ ಅವರು ಪರೀಕ್ಷೆಗೆ ಒಂದು ದಿನ ಮುಂಚಿತವಾಗಿ ಉತ್ತರಗಳನ್ನು ಕಳುಹಿಸುತ್ತಿದ್ದರು. ಒಂದು ವೇಳೆ ಅವರು ಸಿಕ್ಕಿಬಿದ್ದರೆ ಏನು ಮಾಡಬೇಕು ಎಂದು ಅವರು ಹೇಳಿದರು. ಬ್ಯಾಂಕ್ ನವರು ಆತನ ಮೇಲೆ ಹಲ್ಲೆ ನಡೆಸಿ ಈ ವಿಚಾರವನ್ನು ಯಾರಿಗೂ ಹೇಳಿಲ್ಲ ಎಂದು ಹೇಳಿದಾಗ ಗೂಂಡಾಗಳನ್ನು ಬ್ಯಾಂಕಿನವರು ಸ್ಕಾಲರ್ಶಿಪ್ ಪರೀಕ್ಷೆಗೆ ಒಳಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಿ ಬ್ಯಾಂಕ್ನವರು ಮೋಸ ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ. ಅವರ ಗುಂಪು ಮತ್ತು ಹೊರಬಂದಿತು. ಆದರೆ ದಾರಿಯಲ್ಲಿ ಡಿಟರ್ಜೆಂಟ್ನ ಜಾಹೀರಾತನ್ನು ನೋಡಿದಾಗ ಅವನು ತನ್ನ ಕನಸಿನ ಜೀವನವನ್ನು ಎಂದಿಗೂ ಬದುಕಲು ಸಾಧ್ಯವಿಲ್ಲ ಎಂದು ಯೋಚಿಸಲು ಪ್ರಾರಂಭಿಸಿದನು. ಆದರೆ ಲಿನ್ನಿದರಿಂದ ಅವಳು ತುಂಬಾ ಕೋಪಗೊಂಡಳು ಮತ್ತು ನಂತರ ಲಿನ್ ಬ್ಯಾಂಕ್ ಅನ್ನು ಹುಡುಕಲು ಹೋದಳು. ಆದರೆ ಈಗ ಅವಳು ತನ್ನ ಅವಕಾಶವನ್ನು ಕಳೆದುಕೊಂಡಿದ್ದಾಳೆ. ಆದರೆ ಈಗ ಅವಳು ಲಿನ್ನನ್ನು ನಿರಾಕರಿಸಿದಳು. ನಂತರ ಕೆಲವು ಗಂಟೆಗಳ ನಂತರ ಇಬ್ಬರು ಸಿಡ್ನಿಗೆ ಹೊರಟರು. ನಂತರ ಯೋಜನೆಯ ಪ್ರಕಾರ ಅವರು ತಮ್ಮ ಶುಲ್ಕವನ್ನು ಶೌಚಾಲಯದಲ್ಲಿ ಮರೆಮಾಡಿದರು ಮತ್ತು ನಂತರ ಅವರು ಪರೀಕ್ಷೆಯ ಮೊದಲ ಭಾಗವನ್ನು ಪರಿಹರಿಸಿದರು. ಬಿಡುವಿನ ವೇಳೆಯಲ್ಲಿ ಇಬ್ಬರು ಟಾಯ್ಲೆಟ್ಗೆ ಓಡಿ ಉತ್ತರಗಳನ್ನು ಬರೆಯಲು ಪ್ರಾರಂಭಿಸಿದರು. ಆದರೆ ಅವರನ್ನು ಕಳುಹಿಸುವ ಮೊದಲು ಪ್ಯಾಟನ್ನು ಹೊಡೆಯುವ ಬದಲು ಬ್ಯಾಂಕ್ ಹೆಚ್ಚು ಹಣವನ್ನು ಕೇಳಿದರು. ಆದರೆ ಈಗ ಅವನು ಸಿಕ್ಕಿಬಿದ್ದನು. ಇಬ್ಬರು ಉತ್ತರಗಳನ್ನು ಕಳುಹಿಸಿದರು ಮತ್ತು ತರಗತಿಗೆ ಹಿಂತಿರುಗಿದ ನಂತರ ಅವರು ಪರೀಕ್ಷೆಯ ಮುಂದಿನ ಭಾಗವನ್ನು ಪರಿಹರಿಸಲು ಪ್ರಾರಂಭಿಸಿದರು. ಆದರೆ ಮತ್ತೆ ವಿರಾಮ ಬಂದಾಗ ಉತ್ತರಗಳನ್ನು ತಕ್ಷಣವೇ ನೆನಪಿಟ್ಟುಕೊಳ್ಳಲು ಬ್ಯಾಂಕ್ ತೊಂದರೆಯಾಯಿತು. ಆದ್ದರಿಂದ ಅವರು ಉತ್ತರಗಳನ್ನು ಕಳುಹಿಸಿದರು. ಆದರೆ ತಡವಾಗಿ ಬಂದಿದ್ದಕ್ಕೆ ಅಧಿಕಾರಿ ಬಾಗಿಲು ಬಡಿಯಲು ಆರಂಭಿಸಿದರು. ಅವನ ಶೂನಲ್ಲಿರುವ ಫೋನ್ ಮತ್ತು ಅವಳು ಬಂದಾಗ ಅವಳು ಬ್ಯಾಂಕ್ ಅನ್ನು ಗದರಿಸುತ್ತಿರುವುದನ್ನು ನೋಡಿದಳು ಮತ್ತು ಇತರ ಮಕ್ಕಳನ್ನು ಸಹ ಹುಡುಕುತ್ತಿದ್ದಳು. ಆದ್ದರಿಂದ ಅವಳು ತಕ್ಷಣ ತನ್ನ ಫೋನ್ ಅನ್ನು ವಾಟರ್ ಕೂಲರ್ನಲ್ಲಿ ಮರೆಮಾಡಿದಳು. ನಂತರ ಅವಳು ಮತ್ತೆ ತರಗತಿಗೆ ಬಂದಳು. ಬ್ಯಾಂಕಿಗೆ ಹಿಂತಿರುಗಿ ಆದುದರಿಂದಲೇ ಈ ಭಾಗವು ಒಂಟಿಯಾಗಿ ಕಂಠಪಾತ ಮಾಡಬೇಕಾಗಿ ಬಂದಿತು. ಆದರೆ ಆಮೇಲೆ ಅವಳೇ ತನ್ನ ಕೈಗಳನ್ನು ಕತ್ತರಿಸಿಕೊಂಡಳು. ಆದುದರಿಂದ ಅವಳು ಪೆನ್ಸಿಲ್ ಸಹಾಯದಿಂದ ಬಲವಂತವಾಗಿ ವಾಂತಿ ಮಾಡಿದಳು. ಅವರು ತಮ್ಮನ್ನು ರಕ್ಷಿಸಿಕೊಳ್ಳುವಾಗ ಕಟ್ಟಡದಿಂದ ಹೊರಬಂದರು. ಆದರೆ ಲಿನ್ನವರು ನಿಲ್ದಾಣಕ್ಕೆ ಹೋಗುವಾಗ ಉತ್ತರಗಳನ್ನು ಬರೆದರು. ಆದರೆ ಇದ್ದಕ್ಕಿದ್ದಂತೆ ಯಾರೋ ಅವಳಿಗೆ ಡಿಕ್ಕಿ ಹೊಡೆದರು ಮತ್ತು ಅವಳು ಎಲ್ಲಾ ಉತ್ತರಗಳನ್ನು ಕಳುಹಿಸಿದಳು. ನಂತರ ಹಿರಿಯ ಅಧಿಕಾರಿ ಅವಳನ್ನು ಹಿಡಿದುಕೊಂಡು ದಾರಿಯಲ್ಲಿ ಹೋಗುವಾಗ ಲಿನ್ ಫೋನ್ ಅನ್ನು ಬೇರೊಬ್ಬರ ಬ್ಯಾಗ್ಗೆ ಹಾಕಿದರು. ಅದೇ ಸಮಯದಲ್ಲಿ ಗ್ರೇಸ್ ಮತ್ತು ಪ್ಯಾಟೂತ್ ತರಗಳ ಬಾರ್ಕೋಡ್ಗಳನ್ನು ಮಾಡಿ ಪೆನ್ಸಿಲ್ಗಳ ಮೇಲೆ ಅಂಟಿಸಿದರು.
ಬ್ಯಾಂಕ್ ಅಧಿಕಾರಿಗಳ ಮುಂದೆ ತನ್ನನ್ನು ದೂಷಿಸಿತು ಮತ್ತು ಲಿನ್ಗೆ ಅವಳು ಸುರಕ್ಷಿತವಾಗಿದ್ದಾಳೆ ಎಂದು ಸೂಚಿಸಿದಳು ಮತ್ತು ಅವಳ ಮತ್ತು ಬ್ಯಾಂಕ್ನ ಫೋಟೋವನ್ನು ಅಳಿಸಿ ಹಾಕಿದಳು ಮತ್ತು ಪ್ಯಾಟ್ ಅವಳನ್ನು ಪಾರ್ಟಿಗೆ ಆಹ್ವಾನಿಸಿದಳು. ಆದರೆ ಲಿನ್ ತುಂಬಾ ಕೋಪಗೊಂಡಳು ಏಕೆಂದರೆ ಅವಳ ಕಾಗದವನ್ನು ರದ್ದುಗೊಳಿಸಲಾಯಿತು ಮತ್ತು ಅವಳ ತಂದೆ ಅವಳನ್ನು ಕರೆದೊಯ್ಯಲು ಬಂದಾಗ ಲಿನ್ ಅಳುತ್ತಾ ಅವನಿಗೆ ಸಂಪೂರ್ಣ ಸತ್ಯವನ್ನು ಹೇಳಿದಳು. ಇದರಿಂದಾಗಿ ಅವಳು ಶಾಲೆಯಿಂದ ಹೊರಹಾಕಲ್ಪಟ್ಟಳು. ಬ್ಯಾಂಕ್ ಅವನನ್ನು ತನ್ನ ಮನೆಗೆ ಕರೆದನು. ಬ್ಯಾಂಕ್ ತನ್ನ ಹಣದಿಂದ ಹೊಸ ವಾಷಿಂಗ್ ಮೆಷಿನ್ಗಳನ್ನು ಖರೀದಿಸಿರುವುದನ್ನು ಅವನು ನೋಡಿದನು ಮತ್ತು ಈಗ ಅವನು ಬ್ಯಾಂಕ್ ಮತ್ತು ಮಕ್ಕಳನ್ನು ಮೋಸ ಮಾಡಿ ಹೆಚ್ಚು ಹಣವನ್ನು ಗಳಿಸಲು ಬಯಸಿದನು. ಅದಕ್ಕಾಗಿಯೇ ಅವನು ಲಿನ್ನನ್ನು ಕೇಳಿದನು. ಸಹಾಯಕ್ಕಾಗಿ ಕೇಳಿದಾಗ ಲಿನ್ ಒಪ್ಪದಿದ್ದಾಗ ಅವನು ಲಿನ್ ಮತ್ತು ಇತರರ ಮೋಸವನ್ನು ಬಹಿರಂಗಪಡಿಸುವುದಾಗಿ ಹೇಳಿದನು. ಆದರೆ ಲಿನ್ ಮರುದಿನ ತನ್ನ ತಂದೆಯ ಆಜ್ಞೆಯ ಮೇರೆಗೆ ತನ್ನ ಅಪರಾಧವನ್ನು ಅಧಿಕಾರಿಗಳಿಗೆ ಒಪ್ಪಿಕೊಂಡನು. ಬೋಸ್ಟನ್ ವಿಶ್ವವಿದ್ಯಾನಿಲಯದ ಅಂದರೆ ನೀವು ಇತರರನ್ನು ಮುಳುಗಿಸಿದ್ದೀರಿ. पसंद आए तो लाइक मारो, अगर तुम लोग नए हो तो सब्सक्राइब करो, वो जो लाल वाला बटन है उस पर फूट फेंक के मारो या फिर